ಕಿಚ್ಚ ಸುದೀಪ್ ಎಷ್ಟು ಬಿಗ್ ಬಾಸ್ ಸೀಸನ್ಗಳಿಗೆ ನಿರೂಪಣೆ ಮಾಡಲಿದ್ದಾರೆ? ಇದಕ್ಕೆ ಪಡೆದ ಸಂಭಾವನೆಯಾದರೂ ಎಷ್ಟು? ಕಿಚ್ಚ ಸುದೀಪ್ ಅವರು ಸೀಸನ್ 11ರ ನಂತರ ಮತ್ತೆ ಮರಳುವುದಿಲ್ಲ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ನಿರ್ಧಾರವನ್ನ ಬದಲಾಯಿಸಿದ್ದಾರೆ. ಕಲರ್ಸ್ ಕನ್ನಡ ಜೊತೆ 4 ವರ್ಷಗಳ ಒಪ್ಪಂದದಡಿಯಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಸೀಸನ್ 15ರವರೆಗೆ ಆತಿಥ್ಯ ವಹಿಸಲು ಅಧಿಕೃತವಾಗಿ ಸಹಿ ಮಾಡಿದ್ದಾರೆ. 2024ರಲ್ಲಿ ಬಿಗ್ ಬಾಸ್ ಕನ್ನಡದ ನಿರೂಪಕ ಸ್ಥಾನದಿಂದ ಹೊರಬಂದ ನಂತರ ಕಿಚ್ಚ ಸುದೀಪ್ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮದ 12ನೇ ಸೀಸನ್ಗೆ ಮರಳುವುದಾಗಿ ಹೇಳಿದ್ದಾರೆ. ಕಳೆದ ವರ್ಷ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 11 ತಮ್ಮ ಕೊನೆಯ ಸೀಸನ್ ಅಂತ ಘೋಷಿಸುವ ಮೂಲಕ ಅಭಿಮಾನಿಗಳಿಗೆ ಆಘಾತವನ್ನ ನೀಡಿದ್ರು. ಅಭಿಮಾನಿಗಳು ಎದೆಗುಂದಿದ್ದರು ಮತ್ತು ಆಶ್ಚರ್ಯಚಕಿತರಾಗಿದ್ರು. ಆದರೆ ನಟ ತಾನು ಮುಂದುವರಿಯುವ ಸಮಯ ಬಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆದಾಗ್ಯೂ ಸೀಸನ್ 12ರ ಘೋಷಣೆಗೆ ಮುನ್ನ ನಟ ಇನ್ನು 4 ಸೀಸನ್ಗಳಿಗೆ ನಿರೂಪಕರಾಗಿ ಮರಳಿರುವುದಾಗಿಯೂ ತಿಳಿಸಿದ್ದಾರೆ. 4 ಸೀಸನ್ಗಳಿಗೆ ಕಿಚ್ಚ ಸುದೀಪ್ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ರಿಯಾಲಿಟಿ ಶೋನ ಆಯೋಜಕರು ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಅವರ ಕಾರ್ಯಕ್ರಮಕ್ಕೆ ಮರಳುವುದಾಗಿ ಘೋಷಿಸಿದ್ದಾರೆ. ಈ ಕಾರ್ಯಕ್ರಮ ಮುಂದುವರಿಯಬೇಕು. ಕಾರ್ಯಕ್ರಮದ ನಿರೂಪಕನಾಗಿ ನನ್ನನ್ನು ಪ್ರೀತಿಸುವ ಅಭಿಮಾನಿಗಳ ದೃಷ್ಟಿಕೋನದಿಂದ ನಾವು ಯೋಚಿಸಬೇಕು ಅಂತ ಸುದೀಪ್ ಅವರು ಹೇಳಿದ್ದಾರೆ. ಅವರು ಮತ್ತೆ ಬರಲು ಮನವರಿಕೆ ಮಾಡಿಕೊಂಡ ರೀತಿಯಲ್ಲಿ ಪ್ರಾಮಾಣಿಕತೆಯನ್ನು ಕಂಡುಕೊಂಡೆ ಅಂತ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಕಾರ್ಯಕ್ರಮಕ್ಕೆ ಮರಳಲು ಸ್ಪರ್ಧಿಗಳ ಆಯ್ಕೆ ಸೇರಿದಂತೆ ಷರತ್ತುಗಳನ್ನ ಹೊಂದಿದ್ದಾರೆ ಎಂಬ ವರದಿಗಳು ಸಹ ಬಂದಿದ್ವು. ಆದಾಗ್ಯೂ ಅದು ಆಯೋಜಕರೊಂದಿಗಿನ ಅವರ ಸಮಸ್ಯೆಯಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಬಿಗ್ ಬಾಸ್ಗೆ ಎಲ್ಲ ರೀತಿಯ ಪಾತ್ರಗಳು ಬೇಕು ರೀ. ಆಯೋಜಕರಿಗೆ ನನ್ನ ಏಕೈಕ ಬೇಡಿಕೆ ಎಂದ್ರೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವ ಹಿಂದೆ ಅವರಿಗೆ ಸ್ಪಷ್ಟವಾದ ಕಲ್ಪನೆ ಇರಬೇಕು ಅನ್ನೋದು ಎಂದಿದ್ದಾರೆ. 2013ರಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ಪ್ರಥಮ ಪ್ರದರ್ಶನವಾಗಿದ್ದಾಗಿಂದನೂ ಸುದೀಪ್ ನಿರೂಪಕರಾಗಿದ್ದಾರೆ. ಅವರು 2021ರಲ್ಲಿ ಬಿಗ್ ಬಾಸ್ ಕನ್ನಡ ಮಿನಿ ಸೀಸನ್ ಮತ್ತು 2022ರಲ್ಲಿ ಬಿಗ್ ಬಾಸ್ ಕನ್ನಡ OTTಯ ನಿರೂಪಕರಾಗಿದ್ದಾರೆ. ಅವರು ಯಾಕೆ ತ್ಯಜಿಸುತ್ತಿದ್ದಾರೆ ಎಂಬುದನ್ನ ಬಹಿರಂಗಪಡಿಸದೆ ನಟ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಹೇಳಿಕೆಯಲ್ಲಿ ಇದು BBKಗಾಗಿ ನಿರೂಪಕನಾಗಿ ನನ್ನ ಕೊನೆಯ ಸೀಸನ್ ಆಗಿರುತ್ತದೆ ಮತ್ತು ನನ್ನ ನಿರ್ಧಾರವನ್ನು ನನ್ನ ಬಣ್ಣಗಳು ಮತ್ತು ಇಷ್ಟು ವರ್ಷಗಳಿಂದ BBಯನ್ನು ಅನುಸರಿಸುತ್ತಿರುವ ಎಲ್ಲರೂ ಇದನ್ನು ಗೌರವಿಸುತ್ತಾರೆ ಅಂತ ನಾನು ನಿಜವಾಗಿಯೂ ನಂಬುತ್ತೇನೆ ಅಂತ ಬರೆದಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸುದೀಪ್ ಆಯೋಜಕರೊಂದಿಗಿನ ತಮ್ಮ ಸಮಸ್ಯೆ ಏನೆಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಸ್ಥಳೀಯ ಆಡಳಿತ ಮಂಡಳಿಯೊಂದಿಗೆ ತಮಗೆ ಯಾವುದೇ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ದಾರೆ. ಆದರೆ ಬಿಗ್ ಬಾಸ್ನ ಕನ್ನಡ ಆವೃತ್ತಿಯನ್ನು ಇತರ ಭಾಷೆಗಳಿಗೆ ಹೋಲಿಸಿದ್ರೆ ಹೇಗೆ ನಡೆಸಿಕೊಳ್ಳಲಾಗುತ್ತಿದೆ ಎಂಬುದರ ಬಗ್ಗೆ ಅವರಿಗೆ ಸಮಸ್ಯೆ ಇತ್ತು ಎನ್ನಲಾಗಿದೆ. ಕಾರ್ಯಕ್ರಮ ಆರಂಭವಾಗುವ ದಿನಾಂಕವನ್ನು ತಾವು ಆಯ್ಕೆ ಮಾಡಿಕೊಳ್ಳಬಹುದೆಂಬ ಷರತ್ತಿನ ಮೇಲೆ ತಂಡದೊಂದಿಗೆ ಸುಮಾರು 12 ಸಭೆಗಳನ್ನು ನಡೆಸಿದ್ದಾಗಿ ಅವರು ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಸಂಭಾವನೆ ಎಷ್ಟು? ಇನ್ನು ಈ ಸಮಯದಲ್ಲಿ ಸಂಭಾವನೆ ಬಗ್ಗೆಯೂ ಮಾಹಿತಿ ನೀಡಿದ್ದಾರೆ. ಮೊದಲಿಗಿಂತ ಹೆಚ್ಚೇ ಪಡೆದಿದ್ದೇನೆ ಎಂದಷ್ಟೇ ಹೇಳಿದ್ದಾರೆ. ಇದನ್ನು ಬಿಟ್ಟು ಬೇರೆ ಯಾವ ಗುಟ್ಟನ್ನು ಸಹ ಬಿಟ್ಟುಕೊಟ್ಟಿಲ್ಲ. ಈ ಮೂಲಕ ಬಿಗ್ ಬಾಸ್ ನಿರೂಪಕರು ಯಾರು ಅನ್ನುವಂತಹ ಪ್ರಶ್ನೆಗೆ ತೆರೆ ಎಳೆದಿದ್ದಾರೆ. ಹಾಗೆಯೇ ಬಿಗ್ ಬಾಸ್ ವೀಕ್ಷಕರಿಗೆ ಸಿಹಿ ಸುದ್ದಿ ಅಂತಾನೆ ಈ ವಿಚಾರವನ್ನ ಹೇಳಬಹುದು ಸ್ನೇಹಿತರೆ.